ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಮ್ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕರ್ಣಮ್. ನಾನು ಇವತ್ತಿನ ವಿಡಿಯೋದಲ್ಲಿ ಹೌಸ್ ಆಫ್ ದಿ ಡ್ರ್ಯಾಗನ್ ಸೀಸನ್ 2 ಎಪಿಸೋಡ್ 1 ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಎಸ್, ಆಫ್ಟರ್ 2 ಇಯರ್ಸ್ ಆಫ್ ವೇಟಿಂಗ್ ಸೀಸನ್ 2 ಫೈನಲ್ ರಿಲೀಸ್ ಆಗಿದೆ. ಸೊ ನೋಡೋಣ ಎಪಿಸೋಡ್ 1 ಸ್ಟೋರಿ ಏನು ಅಂತ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಪನಿಂಗ್ ಸೀನಲ್ಲಿ ನಾವು ನೋಡ್ತೀವಿ, ಚೇಸ್ ಕ್ರೇಗನ್ ಸ್ಟಾರ್ಕ್ ನ ಮೀಟ್ ಆಗಕ್ಕೆ ನಾರ್ತಿಗೆ ಹೋಗ್ತಾನೆ. ನೈಟ್ಸ್ ವಾಚಿನ ಒಂದು ಐಕಾನಿಕ್ ಲೊಕೇಶನ್ಗೆ ದಿ ವಾಲ್ ಮೇಲೆ ಲೆಕ್ಚರ್ ನ ಕೊಟ್ಬಿಟ್ಟು ಕ್ರೇಗನ್ನು 2000 ಓಲ್ಡ್ ಸೋಲ್ಜರ್ಸ್ ನ ಕೊಡೋದಕ್ಕೆ ರೆಡಿ ಆಗ್ತಾನೆ. ಅನ್ಫಾರ್ಚುನೇಟ್ಲಿ ರೈನರ್ಗೆ ಶಾರ್ಕು ಯಂಗ್ ಸೋಲ್ಜರ್ಸ್ ನ ಕೊಡಕ್ ಆಗ್ತಾ ಇಲ್ಲ, ಯಾಕಂತಂದ್ರೆ ಅವ್ರಿಗೂ ಕೂಡ ಬ್ಯಾಟಲ್ ಗೆ ಪ್ರಿಪೇರ್ ಆಗ್ಬೇಕು. ಸೊ ನೆನ್ಪಿದೆಯಲ್ಲ, ವಿಂಟರ್ ಇಸ್ ಕಮಿಂಗ್. ಆ ವಿಂಟರ್ ಅಂತೂ 2000 ವರ್ಷದಿಂದ ಬರ್ತಾನೆ ಇದೆ, ಯಾವಾಗ ಬರುತ್ತೋ ಏನೋ. ಸಡನ್ ಆಗಿ ಅಲ್ಲಿ ಡ್ರ್ಯಾಗನ್ ಸ್ಟೋನ್ ಇಂದ ರೇವನ್ ಬಂದು ಮೆಸೇಜ್ ನ ಕೊಡ್ತಾನೆ, ಏಮನ್ ಜೊತೆ ಬ್ಯಾಟಲ್ ಮಾಡ್ತಿದ್ದ ಜೇಸಿನ ಅಣ್ಣ ಲೂಕ್ ಬ್ಯಾಟಲ್ ಸತ್ತೋಗ್ತಾನೆ ಅಂತ. ಈ ಶಾಕಿಂಗ್ ವಿಷಯನ ಕೇಳ್ಬಿಟ್ಟು ಜೇಸು ಡ್ರ್ಯಾಗನ್ ಸ್ಟೋನ್ ಗೆ ತಕ್ಷಣ ಹೋಗ್ತಾನೆ. ಅಲ್ಲಿ ಡ್ರ್ಯಾಗನ್ ಸ್ಟೋನ್ ಅಲ್ಲಿ ಆಗ್ತಾನೆ ರೈನಿಸು ಬ್ಲಾಕೆಟ್ ನ ಸುರಕ್ಷಿತ ಮಾಡೋ ಒಂದು ಡ್ಯೂಟಿನ ಮುಗಿಸಿ ಬರ್ತಾ ಇದ್ಲು. ಕಿಂಗ್ಸ್ ಲ್ಯಾಂಡಿನ ಎಲ್ಲ ಒಂದು ಸಪ್ಲೈ ಬ್ಲಾಕ್ ಆಗಿತ್ತಲ್ಲ, ಇದು ಅದೇ ಬ್ಲಾಕೆಟ್. ರೈನಿಸ್ ನೋಡ್ತಾ ಇದ್ರೆ ಅವಳು ಆರಾಮಾಗಿ ಗೊತ್ತಾಗ್ತಿತ್ತು ಅವಳಿಗೆ ತುಂಬಾ ಸುಸ್ತಾಗಿದೆ ಅಂತ. ಆದ್ರೂ ಕೂಡ ಡೇಮನ್ನು ಆರ್ಡರ್ ಮಾಡ್ತಾನೆ, ನೀನು ಈಗಲೇ ನನ್ನ ಜೊತೆ ಬಾ, ಐಮಣ್ಣ ಸಾಯ್ಸಕ್ ಹೋಗ್ಬೇಕು ಅಂತ. ಯಾಕಂದ್ರೆ ರೇಗರ್ ಜೊತೆ ಬ್ಯಾಟಲ್ ಮಾಡೋದಕ್ಕೆ ಡೇಮನ್ನಿಗೆ ರೈನಿಸಿನ ಒಂದು ಡ್ರ್ಯಾಗನ್ ಕೂಡ ಅವಶ್ಯಕತೆ ಇತ್ತು. ಆದ್ರೆ ರೈನಿಸು ಬರಲ್ಲ ಅಂತಾಳೆ, ಅವಳಿಗೆ ಹೋಗ್ಬಿಟ್ಟು ಆರಾಮ್ ಮಾಡ್ಬೇಕಿತ್ತು. ರೈನಿಸಿಗೂ ಕೂಡ ಗೊತ್ತು ಈಗ ಡೇಮನ್ ಏನ್ ಕಿಂಗ್ ಅಲ್ಲ, ಅವಳ ಮುಂದೆ ಅವನಿಗೆ ಆರ್ಡರ್ ಮಾಡೋ ಒಂದು ಹಕ್ಕಿಲ್ಲ. ಡೇಮನ್ ಇದನ್ನ ಕೇಳಿಸ್ಕೊಂಡು ಹೇಳ್ತಾನೆ ರೈನಿಸಿಗೆ, ಅಕಸ್ಮಾತ್ ನೀನು ಟೈಮ್ ಇದ್ದು ಗ್ರೀನ್ಸಿಗೆ ಸಾಯಿಸಿಬಿಟ್ಟಿದ್ರೆ ಕರೆಕ್ಟಾಗಿ ಇವಾಗ ಲೂಕ್ ಬದುಕಿರ್ತಿದ್ದ ಅಂತ. ಈ ಒಂದು ರೆಫರೆನ್ಸ್ ಲಾಸ್ಟ್ ಸೀಸನಿನ ಡ್ರ್ಯಾಗನ್ ಪಿಟ್ ವಾಲ ಸೀನ್. ಇನ್ನೊಂದ್ ಕಡೆ ಡ್ರಿಫ್ಟ್ ಮಾರ್ಕ್ ಅಲ್ಲಿ ಕಾರ್ಲೋಸ್ ಒಂದು ಹೊಸ ಕ್ಯಾರೆಕ್ಟರ್ ನ ಮೀಟ್ ಆಗ್ತಾನೆ. ಇವನ ಹೆಸರು ಆಲನ್ ಅಫಲ್ ಅಂತ. ಸ್ಟೆಪ್ ಸ್ಟೋನ್ ಒಂದು ಬ್ಯಾಟಲ್ ಅಲ್ಲಿ ಕಾರ್ಲೋಸಿನ ಒಂದು ಜೀವನ ಕಾಪಾಡಿದ್ದ. ಆಲನ್ ಕಾರ್ಲೋಸ್ ಎಳೆದಕ್ಕೆ ಒಂದು ಸ್ಪೆಷಲ್ ಡ್ಯಾಗರ್ ನ ಮಾಡಿಸಿದ್ದ. ಈ ಡ್ಯಾಗರ್ ಕಾರ್ಲೋಸ್ ಅವನ ಮಗ ಲೆನೋರಿಗೋಸ್ಕರ ಮಾಡಿಸಿದ್ದು. ಕಾರ್ಲೋಸ್ ಹೇಳ್ತಾನೆ, ಈ ಒಂದು ಸ್ಪೆಷಲ್ ಡ್ಯಾಗರ್ ನನಗೆ ಇವಾಗ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ನನಗೆ ಅನಿಸ್ತಿದೆ ಲೆನೋರ್ ಸತ್ತೋಗಿದ್ದಾನೆ ಅಂತ. ಆದ್ರೆ ಅವನ ಮಗ ಸಾವಿನ ಒಂದು ನಾಟಕ ಆಡ್ಬಿಟ್ಟು ಓಡೋಗಿದ್ದ. ಇನ್ನೊಂದ್ ಕಡೆ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಕಿಂಗ್ ಎಗಾನ್ ದ ಸೆಕೆಂಡ್ ಅವನ ಮಗ ಜೆರಿಸ್ ನ ಹುಡುಕ್ತಾ ಇದ್ದ. ಕಿಂಗ್ ಎಗಾನು ಹೇಳ್ತಾನೆ ಹೆಲಿನಾಗೆ, ಅವನ್ ಹೇರ್ ಆಗಿರೋದ್ರಿಂದ ಅವನ ಮಗ ಜೆರಿಸ್ ಚಿಕ್ಕ ವಯಸ್ಸಿಂದನೇ ಮೀಟಿಂಗ್ಸ್ ನ ಅಟೆಂಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಮತ್ತೆ ಅವ್ನ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ. ಹೆಲಿನಾ ರಿಪ್ಲೈ ಮಾಡ್ತಾಳೆ, ಈ ಒಂದು ಕಿಂಗ್ಡಮ್ ಅಲ್ಲಿ ಅಡ್ಡಾಡ್ತಿರೋ ಇಲಿ ನೋಡಿದ್ರೇನೆ ಭಯ ಆಗುತ್ತೆ. ಈ ತರ ಹೇಳ್ಬಿಟ್ಟು ಅವಳು ಜೆರಿಸ್ಸಿನ ಒಂದು ಬೆಡ್ ನ ನೋಡ್ತಾಳೆ. ಹೆಲಿನನ ಈ ಪ್ರೊಫೆಸಿ ಮುಂದೆ ಬಹಳ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಲಿದೆ. ನಿಮಗೆ ನೆನಪಿದ್ರೆ ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಹೆಲಿನಾ ಈ ತರ ವೇಡ್ ಮಾತ್ರ ಆಡ್ತಾ ಇದ್ಲು, ಆದ್ರೆ ಅದು ಆಲ್ಮೋಸ್ಟ್ ಎಲ್ಲ ನಿಜ ಆಗ್ತಾ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಈ ಟೈಮಲ್ಲಿ ಅವಳನ್ನ ಯಾರು ನಂಬಲ್ಲ. ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ಅಲಿಸಾಗೆ ಪ್ರೊಟೆಕ್ಷನ್ ನ ಜೊತೆಗೆ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾನೆ. ಎಲ್ಲ ಆದ್ಮೇಲೆ ಅಲಿಸಾ ಕೋಲಿಗೆ ವಾರ್ನಿಂಗ್ ಕೊಡ್ತಾಳೆ, ಇದು ಲಾಸ್ಟ್ ಟೈಮು, ಇದಾದ್ಮೇಲೆ ನೋ ಮೋರ್ ಸೆಕ್ಷುವಲ್ ಫೇವರ್ಸ್ ಅಂತ ಹೇಳ್ತಾಳೆ. ಲ್ಯಾರಿ ಅಲಿಸನಿಗೆ ಹೇಳ್ತಾನೆ, ಅವನು ಕಿಂಗ್ಡಮ್ ಅಲ್ಲಿದ್ದ ಎಲ್ಲ ದ್ರೋಹಿಗಳನ್ನ ಸಾಯಿಸಿದಾನೆ ಅಂತ. ಸ್ಮಾಲ್ ಕೌನ್ಸಿಲಿಂಗ್ ಮೀಟಿಂಗ್ ಆಗುತ್ತೆ. ಅಲ್ಲಿ ಕಿಂಗ್ ಏಗೋನು ಅವನ ಮಾಸ್ಟರ್ ಆಫ್ ಕಾಯಿನ್ಸಿಗೆ ಅವನ ಮಗ ಜೆಹರಿಸಿಗೋಸ್ಕರ ಕುದುರೆ ಆಗು ಅಂತ ಹೇಳ್ತಾನೆ. ಆದ್ರೆ ಅಲಿಶನ ಹಾಗೆ ಬಿಡಲ್ಲ, ತಡಿತಾಳೆ. ಕಿಂಗಿಗೆ ಅನ್ಸಿದೆ ಬ್ಲ್ಯಾಕ್ಸ್ ಕ್ರಿಯೇಟ್ ಮಾಡಿದ್ದ ಬ್ಲಾಕೆಟ್ಸ್ ನ ಇವ್ರು ಹೋಗ್ಬಿಟ್ಟು ಅಟ್ಯಾಕ್ ಮಾಡಬೇಕು ಅಂತ. ರೆನೇರಾಗ ಒಬ್ಬಂದು ಸಾಯಿಸ್ಬಿಟ್ರೆ ಇವ್ರದೆಲ್ಲ ಪ್ರಾಬ್ಲಮ್ಸ್ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದಾನೆ. ಇದು ಇಂಡಿಕೇಟ್ ಮಾಡುತ್ತೆ ಕಿಂಗ್ ಏಗೋನು ಎಂತ ಫಾಲ್ತು ರಾಜ ಅಂತ. ಅವನು ಏಮಂಡ್ಗೂ ಕೂಡ ಈ ಕೌನ್ಸಿಲ್ ಮೀಟಿಂಗ್ಗೆ ಕರೆದಿದ್ದ. ಟಾರ್ಗೆರಿಯನ್ ವಾರ್ ಆಕ್ಚುಲಿ ಶುರುವಾಗಿದ್ದ ಇವನಿಂದ. ಇಷ್ಟೇ ಅಲ್ಲ, ಅವನ ಜನ ಬಂದು ಏನೇ ರಿಕ್ವೆಸ್ಟ್ ಕೇಳಿದ್ರು ಪೂರ್ತಿ ಕೇಳಲಿಲ್ದಂಗೆನೆ ಅಕ್ಸೆಪ್ಟ್ ಮಾಡ್ತಾ ಇದ್ದ. ಹಾಗಾಗ್ಲೇ ಆಟೋಗೆ ಹೋಗ್ಬಿಟ್ಟು ಹೇಳ್ಬೇಕಾಗಿತ್ತು, ರಾಜಾಜಿ ಹಾಗೆ ಮಾಡಬಾರ್ದು ಅಂತ. ಸ್ವಲ್ಪ ನಮ್ಮ ಡ್ರ್ಯಾಗನ್ಸ್ ಮತ್ತೆ ನಮ್ಮ ಕಿಂಗ್ಡಮ್ ನ ಸಸ್ಟೈನಬಲ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ರಿ ಅಂತ ಅಂತಾನೆ. ಇದೇ ಪಿಟಿಷನ್ ಮೀಟಿಂಗ್ ಅಲ್ಲಿ ವೆಪನ್ಸ್ ಮೆಥ್ಯೂ ರಿಕ್ವೆಸ್ಟ್ ಮಾಡ್ತಾನೆ ಕಿಂಗ್ ಏಗೋನಿಗೆ. ಏನಂತ ಅಂತಂದ್ರೆ, ಐರಣಿನ ಪ್ರೈಸ್ ತುಂಬಾನೇ ಏರ್ತಾ ಇದೆ, ಇದರಿಂದ ಅವರಿಗೆ ಡ್ರ್ಯಾಗನ್ ಕಿಲ್ಲಿಂಗ್ ಸ್ಕಾರ್ಪಿಯನ್ಸ್ ಮಾಡೋದಕ್ಕೆ ತುಂಬಾನೇ ಟೈಮ್ ಹಿಡಿತಾ ಇದೆ ಅಂತೆ. ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾನೆ. ಇದಕ್ಕೆ ಆಟೋ ಬೇಡ ಅಂತಾನೆ, ಆದ್ರೂ ಕೂಡ ಕಿಂಗು ಒಪ್ಕೋತಾನೆ. ಪೆಟಿಷನ್ ಮುಗಿತಿದ್ದಂಗೆನೆ ಲ್ಯಾರಿಸ್ ಏಗೋನ ಕರ್ಕೊಂಡು ಹೋಗ್ಬಿಟ್ಟು ಕಿವಿ ಬಿಸಿ ಮಾಡ್ತಾನೆ. ಅವನ್ ಹೇಳ್ತಾನೆ, ಆಟೋ ಇತ್ತೀಚೆಗೆ ಯಾಕೋ ಬಾಳ ಮಾಡ್ತಿದ್ದಾನೆ, ನೀನು ಅವನನ್ನ ತೆಗೆದ್ಬಿಟ್ಟು ಬೇರೆ ಏನಾದ್ರು ಅಪಾಯಿಂಟ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ರೆನರ್ ಅವಳ ಮಗನ ಬಾಡಿ ಹುಡುಕ್ತಾ ಇದ್ಲು, ಯಾಕಂತಂದ್ರೆ ಅವಳಿಗೆ ಪಕ್ಕ ಒಂದು ಪ್ರೂಫ್ ಬೇಕಿತ್ತು ಅವಳ ಮಗ ಲೂಕ್ ನಿಜವೂ ಸತ್ತು ಹೋಗಿದ್ದಾನ ಅಂತ. ಸಡನ್ ಆಗಿ ಅವಳ ಕಣ್ಣು ಲೂಕಿನ ಡ್ರ್ಯಾಗನ್ ಏರಾಕ್ಸಿನ ಒಂದು ಕತ್ತಾಗಿರುವ ರೆಕ್ಕೆ ಮೇಲೆ ಹೋಗುತ್ತೆ. ಅದನ್ನ ನೋಡ್ಬಿಟ್ಟು ಅವಳಿಗೆ ಪಕ್ಕ ಏನಾಗುತ್ತೆ, ನನ್ನ ಮಗ ನಿಜವೂ ಸತ್ತು ಹೋಗಿದ್ದಾನೆ ಅಂತ. ಈ ಒಂದು ಸೀನಲ್ಲಿ ಅವರಮ್ಮ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಮತ್ತೆ ಇದು ಡ್ರ್ಯಾಗನ್ ಮೇಲಿಂದ ಸ್ಲೈಡ್ ಹೊಡೆದ್ಬಿಟ್ಟು ಕೆಳಗಿಳಿಯೋ ಒಂದು ಸೀನು ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು.
ಇನ್ನೊಂದ್ ಕಡೆ ಆಟೋ ಅಲಿಸನ್ಗೆ ಹೇಳ್ತಾನೆ, ವಿತೌಟ್ ಫೈಟಿಂಗ್, ವಿತೌಟ್ ವೈಲೆನ್ಸ್ ನಾವು ಗ್ರೀನ್ಸ್ ಗೆಲ್ಲಕ್ ಸಾಧ್ಯನೇ ಇಲ್ಲ ಅಂತ. ಇದಕ್ಕೆ ಅಲಿಸನ್ ರಿಪ್ಲೈ ಮಾಡ್ತಾಳೆ, ಅವಳಿಗೆ 3 ಮಕ್ಕಳಿದಾವೆ, ನಾವು ಇಲ್ಲಿ ತನಕ ಏಗೋನ್ ಮತ್ತೆ ಎಮ್ಮಂಡಿಗೆ ಮಾತ್ರ ಮೀಟ್ ಆಗಿರೋದು, ಇಂಡಿಕೇಟಿಂಗ್ ಅವಳ 3ನೇ ಮಗ ಡ್ಯಾರಿನ್ ಜೊತೆ ಕೂಡ ನಮ್ಮ ಮೀಟಿಂಗ್ ಜಲ್ದಿ ಆಗಲಿದೆ ಅಂತ. ಡೇಮನಿನ ಹುಡುಗರು ವೈಟ್ ವರ್ಮ್ ಅಂದ್ರೆ ಮಿಸಾರಿಯಾಗೆ ಇಟ್ಕೊಂಡು ಬಂದಿರ್ತಾರೆ. ಇವಳೇ ಲಾಸ್ಟ್ ಸೀಸನ್ ಅಲ್ಲಿ ಡೇಮನಿಗೆ ಮೋಸ ಮಾಡ್ಬಿಟ್ಟು ಅವನ ಬಗ್ಗೆ ಆಟೋಗೆ ಎಲ್ಲ ವಿಷಯನ ತಿಳಿಸ್ತಾ ಇದ್ಲು. ಮಿಸಾರಿಯಾ ಹೇಳ್ತಾಳೆ, ಸಾರಿ, ನಥಿಂಗ್ ಇಸ್ ಪರ್ಸನಲ್, ನಾನು ದುಡ್ಡಿಗೋಸ್ಕರ ಅದರ ಮಾಡಿದೆ ಅಂತ. ಡ್ರ್ಯಾಗನ್ ಸ್ಟೋನಿಗೆ ವಾಪಸ್ ಬರ್ತಿದ್ದಂಗೆನೆ ಡೇಮನ್ ಮತ್ತೆ ರೈನೀರಿಯಾಗೆ ಬ್ಲಾಕೆಟ್ ಬಗ್ಗೆ ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಳು ಒಂದೇ ಮಾತಲ್ಲಿ ಹೇಳ್ತಾಳೆ, ನನಗೆ ಏಮಂಡ್ ಟಾರ್ಗೇರಿಯನ್ ಬೇಕೀಗ ಅಂತ. ಡ್ರ್ಯಾಗನ್ ಸ್ಟೋನ್ ಅಲ್ಲಿ ಜೈಸ್ ಅವನ ಸ್ವಂತ ಎಮೋಷನ್ ನ ಕಂಟ್ರೋಲ್ ಮಾಡಿಕೊಂಡು ರೈನೀರಿಯಾಗೆ ಅಪ್ಡೇಟ್ಸ್ ನ ಕೊಡ್ತಾ ಇದ್ದ. ಆದ್ರೆ ಅನ್ಫಾರ್ಚುನೇಟ್ಲಿ ಅವನಿಗೆ ಬಹಳ ಹೊತ್ತು ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಅಮ್ಮ ಮಗ ಇಬ್ರು ಬ್ರೇಕ್ ಡೌನ್ ಆಗ್ಬಿಟ್ಟು ಅಳಗೆ ಸ್ಟಾರ್ಟ್ ಮಾಡಿದ್ರು. ಕ್ವೀನಿನ ಆರ್ಡರ್ ಬರ್ತಿದ್ದಂಗೆನೆ ಮಜಾರಿಯಾ ಹತ್ರ ಡೇಮನ್ ಹೋಗಿ ಕೇಳ್ತಾನೆ, ಕಿಂಗ್ಸ್ ಲ್ಯಾಂಡಿಗೆ ಹೋಗೋಕೆ ಅವನಿಗೆ ಒಂದೇ ಒಂದು ಹೆಸರು ಬೇಕಾಗಿತ್ತಷ್ಟೇ, ನೀನು ನನಗೆ ಹೆಲ್ಪ್ ಮಾಡಿದ್ರೆ ನನಗೆ ಆಜಾದ್ ಮಾಡ್ತಾನೆ ಅಂತ ಹೇಳ್ತಾನೆ. ಇದು ಕೇಳಿಸ್ಕೊಂಡ ತಕ್ಷಣ ಅವಳು ಅವನಿಗೆ ಹೆಲ್ಪ್ ಮಾಡಕ್ಕೆ ಒಂದು ಲೋಕಲ್ ಕಾಂಟ್ಯಾಕ್ಟ್ ನ ನೇಮ್ ಕೊಡ್ತಾಳೆ. ಕೊಟ್ಟ ಒಂದು ಸೀಕ್ರೆಟ್ ಸ್ಪೈ ನೇಮು ಯಾರಪ್ಪ ಅಂತಂದ್ರೆ ಕ್ಯಾಸಲಿನ ಮೇನ್ ಗಾರ್ಡ್ ಇಂದು. ಇನ್ನೊಂದ್ ಕಡೆ ಲೂಕಿನ ಬಾಡಿ ಇಲ್ಲ ಅಂತಂದ್ರೂ ಕೂಡ ಬೆಂಕಿ ಹಚ್ಬಿಟ್ಟು ಅವನಿಗೆ ಟ್ರಿಬ್ಯೂಟ್ ನ ಕೊಡ್ತಾರೆ. ಇನ್ನೊಂದ್ ಕಡೆ ಆಲಿಸನ್ ಕೂಡ ಕ್ಯಾಂಡಲ್ ಹಚ್ಬಿಟ್ಟು ಟ್ರಿಬ್ಯೂಟ್ ನ ಕೊಡ್ತಾಳೆ, ಇಂಡಿಕೇಟಿಂಗ್ ಅವಳು ಇನ್ನೂ ಕೂಡ ರೈನೇರಿಯಾ ಮತ್ತೆ ಅವಳ ಫ್ಯಾಮಿಲಿ ಮೇಲೆ ಪ್ರೀತಿ ಇದೆ ಅಂತ. ಆದ್ರೆ ಏನ್ ಮಾಡಕ್ಕಾಗುತ್ತೆ, ಸಿಚುವೇಶನ್ ವಾರ್ ಅಲ್ಲಿದೆ. ಇನ್ನೊಂದ್ ಕಡೆ ಕೋಲ್ ಜೊತೆಗೆ ಏಮಂಡು ಒಂದು ಸ್ಟ್ಯಾಟಿಸ್ಟಿಕಲ್ ಪ್ಲಾನ್ ನ ಮಾಡ್ತಾ ಇರ್ತಾನೆ. ಏಮಂಡಿಗೆ ಅವ್ರ ಅಮ್ಮ ಆಲಿಸನ್ ಮತ್ತೆ ಆಟೋನ ಮೆಥಡ್ಸ್ ಸ್ವಲ್ಪನೂ ಇಷ್ಟ ಇರಲ್ಲ. ಕೋಲ್ ಅದಕ್ಕೆ ಹೇಳ್ತಾನೆ, ನೀನು ಅಲಿಸನ್ಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ. ಏಮಂಡಿಗೆ ಅನಿಸ್ತಾ ಇದೆ ಅಂತಂದ್ರೆ ಅವನ ಅಮ್ಮ ರೈನೇರಿಯಾಗೆ ಇಟ್ಕೊಂಡಿರೋಂಥ ಒಂದು ಸಾಫ್ಟ್ ಸ್ಪಾಟ್ ಇದೆಯಲ್ಲ, ಅದು ಮುಂದೆ ನಮಗೆ ಬಹಳನೇ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡಿರ್ತಾನೆ. ಸಡನ್ ಆಗಿ ಅಲ್ಲಿ ಆಟೋ ಬಂದ್ಬಿಟ್ಟು ಕೋಲಿಗೆ ವಾಪಸ್ ಕಳಿಸ್ಬಿಡ್ತಾನೆ. ಅವನು ಒಬ್ರೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಟೋಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಸ್ವಂತ ಮಗ ಅಪ್ಪ ಅಮ್ಮಂದು ಬೆನ್ ಹಿಂದೆನೆ ಈ ತರ ಪ್ಲಾನಿಂಗ್ ಮಾಡಕ್ ಸಾಧ್ಯನಾ ಅಂತ. ಅವ್ನು ಹೇಳ್ತಾನೆ, ಏಮಂಡು ಏಗೋನ್ ತರ ನಾನು ಲೂಸ್ ಡಿಸಿಷನ್ಗಳು ತಗೋಕ್ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಯಾರನ್ನ ಒಬ್ರು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕಲ್ಲ ಅಂತ ಹೇಳ್ತಾನೆ. ಹಾಗೂನು ಈಗ ಎಲ್ಲದಕ್ಕಿಂತ ಬಹಳ ಪವರು ಏಮಂಡ್ ಹತ್ರನೇ ಇರುತ್ತೆ, ಯಾಕಂತಂದ್ರೆ ಅವನ ಹತ್ರ ರೆಗಾರ್ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇತ್ತು ಆಟೋನ ಮೆನಿಪ್ಯುಲೇಟಿವ್ ಟ್ರಿಕ್ಸ್ ಏಮಂಡ್ ಮೇಲೆ ವರ್ಕ್ ಆಗ್ತಾ ಇತ್ತು. ಇನ್ನೊಂದ್ ಕಡೆ ಡೇಮನ್ ಹುಡ್ನ ಹಾಕೊಂಡ್ಬಿಟ್ಟು ಮಿಜಾರಿಯಾ ಕೊಟ್ಟಿದ್ದು ಸೀಕ್ರೆಟ್ ಸ್ಪೈ ಕಾಂಟ್ಯಾಕ್ಟ್ ನ ಮೀಟ್ ಆಗಕ್ಕೆ ಹೋಗ್ತಾನೆ. ಲಕ್ಕಿಲಿ ಆ ಸ್ಪೈ ಡೇಮನಿನ ಒಂದು ಗೋಲ್ಡ್ ಕ್ಲೋಗ್ ಆರ್ಮಿಯಲ್ಲಿ ಮುಂಚೆನೆ ಇದ್ದ. ಸ್ವಲ್ಪ ದುಡ್ಡು ಕೊಡ್ತಿದ್ದಂಗೆನೆ ಅವನು ಹೆಲ್ಪ್ ಮಾಡಕ್ಕೆ ರೆಡಿ ಆಗಿದ್ದ. ಸದ್ಯಕ್ಕಂತೂ ಈ ಎಪಿಸೋಡ್ ಅಲ್ಲಿ ಇವನಿಗೆ ಹೆಸರು ಕೊಟ್ಟಿಲ್ಲ, ಆದ್ರೆ ನಾವು ಇವನನ್ನ ಬೆಂಕಿ ಅಂತ ಕರೆಯೋಣ. ಸೊ ಬೆಂಕಿ ಡೇಮನ್ ನ ಕರ್ಕೊಂಡ್ಬಿಟ್ಟು ದಿ ರ್ಯಾಟ್ ಕ್ಯಾಚರ್ ನ ಮೀಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾನೆ. ಇವನು ಕಿಂಗ್ಡಮ್ ಅಲ್ಲಿ ಇಲಿ ಹಿಡೋ ಕೆಲಸನ ಮಾಡ್ತಾನೆ. ಸೊ ಬೈ ಡೆಫಾಲ್ಟ್ ಇವನಿಗೆ ಕಿಂಗ್ಡಮಿನ ಎಲ್ಲ ಸೀಕ್ರೆಟ್ ದಾರಿಗಳು ಗೊತ್ತು. ಇವನಿಗೂ ಕೂಡ ಹೆಸರು ಕೊಟ್ಟಿಲ್ಲ ಈ ಶೋ ಅಲ್ಲಿ, ಅದಕ್ಕೆ ನಾವು ಇವನನ್ನ ನೀರು ಅಂತ ಕರೆಯೋಣ. ನೀರು ಬಹಳ ಜೂಜಾಡ್ತಾನೆ, ಅದಕ್ಕೋಸ್ಕರ ಅವನಿಗೆ ಬಹಳನೇ ಸಾಲ ಇತ್ತು. ಅವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದ. ಡೇಮನ್ನು ಬೆಂಕಿ ಮತ್ತೆ ನೀರಿಗೆ ಹೇಳ್ತಾನೆ, ರೆಡ್ ಕೀಪ್ ಒಳಗೆ ಹೋಗ್ಬಿಟ್ಟು ಏಮಂಡ್ ನ ಸಾಯಿಸ್ರಿ ಅಂತ. ಅಕಸ್ಮಾತ್ ಅಲ್ಲಿ ಏಮಂಡ್ ಸಿಗ್ಲಿಲ್ಲ ಅಂದ್ರೆ ಇವರು ಒಂದು ಬ್ಯಾಕಪ್ ಪ್ಲಾನ್ ಕೂಡ ರೆಡಿ ಮಾಡಿದ್ರು. ಡೇಮನ್ನಿನ ಒಂದು ಆರ್ಡರ್ ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು, ಎ ಸನ್ ಫಾರ್ ಎ ಸನ್. ಬೆಂಕಿ ನೀರಿನ ಮಾತು ಕೇಳ್ಕೊಂಡು ಅವ್ನು ಹೇಳಿದ ದಾರಿಯಲ್ಲಿ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಏಗೋನು ಕಿಂಗ್ಸ್ ಗಾರ್ಡ್ ಜೊತೆ ಸೇರ್ಕೊಂಡ್ಬಿಟ್ಟು ಮಸ್ತು ಎಣ್ಣೆ ಹೊಡಿತಾ ಇದ್ದಾನೆ. ಸದ್ಯಕ್ಕೆ ಅಲ್ಲಿ ಯಾರು ಗಾರ್ಡ್ ಇಲ್ಲ. ಬೆಂಕಿ ಮತ್ತೆ ನೀರು ಸರಿಯಾಗಿ ಹುಡುಕ್ತಾರೆ ಎಲ್ಲ ಕಡೆ, ಆದ್ರೆ ಏಮಂಡ್ ಎಲ್ಲೂ ಸಿಗಲ್ಲ. ಅವಾಗ ನೀರು ಹೆಲಿನ ರೂಮಿಗೆ ಹೋಗ್ಬಿಟ್ಟು ಅವಳಿಗೆ ಹಿಡ್ಕೊಂಡ್ಬಿಡ್ತಾನೆ. ಅಂದ್ರೆ ಇದು ಪ್ಲಾನ್ ಬಿ, ಪ್ಲಾನೇ ವರ್ಕೌಟ್ ಆಗ್ಲಿಲ್ಲ ಅಂತ. ಡೇಮನಿನ ಪ್ಲಾನ್ ಸನ್ ಫಾರ್ ಎ ಸನ್ ಇತ್ತು. ಅಲಿಸನಿನ ಮಗ ಸಿಗ್ಲಿಲ್ಲ ಅಂದ್ರೆ ಏನಂತೆ, ಏಗೋನಿನ ಮಗ ಅಂತೂ ಸಿಕ್ಕಿದಾನಲ್ಲ. ಆದ್ರೆ ಹೆಲಿನ ಮಕ್ಕಳು ಜೆಹರಿಸ್ ಮತ್ತೆ ಜೆಹರಾ ಟ್ವಿನ್ಸ್ ಆಗಿರೋದ್ರಿಂದ ಅವರಿಬ್ರು ಸೇಮ್ ಕಾಣ್ತಾ ಇದ್ರು. ತುಂಬಾ ಹೆದರ್ಸಿದ್ದಕ್ಕೆ ಅವನ್ ತೋರ್ಸ್ ಹೇಳ್ತಾನೆ, ಇವನು ಜೆಹರಿಸ್ ಅಂತ. ಅದಾದ್ಮೇಲೆ ಬೆಂಕಿ ಮತ್ತೆ ನೀರು ಹೋಗ್ಬಿಟ್ಟು ಜೆಹರಿಸಿನ ತಲೆನ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂತಂದ್ರೆ ಅವರಿಗೆ ಪ್ರೂಫ್ ಕೊಡ್ಬೇಕಿತ್ತು ಡೇಮನಿಗೆ ನಾವು ಸಾಯಿಸಿದೀವಿ ಅಂತ. ಅವರು ಅದನ್ನ ಮಾಡ್ಬೇಕಾದ್ರೆ ಹೆಲಿನ ಜೆಹರನ ಎತ್ಕೊಂಡು ಓಡೋಗ್ಬಿಡ್ತಾಳೆ. ಅವಳಿಗೆ ಸ್ವಲ್ಪ ಐಡಿಯಾ ಇರ್ಲಿಲ್ಲ ನಾನು ಏನ್ ಮಾಡ್ಬೇಕು ಇವಾಗ ಅಂತ. ಅದಕ್ಕೆ ಅವಳನ್ನ ಕರ್ಕೊಂಡ್ಬಿಟ್ಟು ಅವಳು ಅಲಿಸನ್ ರೂಮಿಗೆ ಹೋಗ್ತಾಳೆ. ಬೆಡ್ರೂಮ್ ಅಲ್ಲಿ ಹೋಗಿ ನೋಡಿದ್ರೆ ಅಲಿಸನ್ ಮತ್ತೆ ಕೋಲು ಫುಲ್ ಆನ್ ರೊಮ್ಯಾಂಟಿಕ್ ಮೋಡ್ ಅಲ್ಲಿ ಸೆಕ್ಸ್ ಮಾಡ್ತಾ ಇದ್ರು. ಹೆಲಿನ ನೋಡ್ಬಿಟ್ಟು ಅಲಿಸನ್ಗೆ ತುಂಬಾನೇ ಶಾಕ್ ಆಯ್ತು, ಇಷ್ಟು ರಾತ್ರಿಯಲ್ಲಿ ಹೆಲಿನ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ. ಹೆಲಿನ ಒಂದೇ ಹೇಳಿದ್ಲು, ಅವರು ಬಂದ್ಬಿಟ್ಟು ಜೆಹರಿಸ್ಗೆ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಅಲಿಸನ್ಗೆ ತುಂಬಾನೇ ಶಾಕ್ ಆಗ್ಬಿಡ್ತು.
ಇಲ್ಲಿಗೆ ಸೀಸನ್ 2 ಎಪಿಸೋಡ್ 1 ಸ್ಟೋರಿ ಮುಗಿಯುತ್ತೆ. ಸೊ ನನಗಂತೂ ಪರ್ಸ್ನಲಿ ಹೇಳ್ಬೇಕಂತಂದ್ರೆ ಈ ಒಂದು ಎಪಿಸೋಡ್ ಬಹಳನೇ ಇಷ್ಟ ಆಯಿತು. ಫಸ್ಟ್ ಎಪಿಸೋಡಲ್ಲೇ ಇಷ್ಟೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಇಷ್ಟೊಂದು ಬ್ರೂಟಲ್ ಆ್ಯಕ್ಷನ್ ಇದೆಯಲ್ಲ. ಸೊ ಇನ್ನು ಮುಂದೆ ಮುಂದೆ ಬರೋ ಎಪಿಸೋಡ್ಗಳಲ್ಲಿ ಏನಿರ್ಬೋದು. ಸೊ ನೋಡೋಣ, ಯಾಕಂತಂದ್ರೆ ನಾನಂತೂ ಬಹಳನೇ ಎಕ್ಸೈಟೆಡ್ ಆಗಿದ್ದೀನಿ ಮುಂದೆ ಬರುವ ಎಪಿಸೋಡ್ಸ್ನ. ಸೊ ನಿಮಗೆ ಹೇಗೆ ಅನ್ನಿಸ್ತು ಒಂದು ಎಪಿಸೋಡ್ಸು ಕಮೆಂಟ್ ಮಾಡಿರಿ. ನಾನು ನಿಮಗೆ ಸಿಗ್ತೀನಿ ಬೇರೆ ಎಪಿಸೋಡಿನ ಎಕ್ಸ್ಪ್ರೆಷನ್ ಜೊತೆಗೆ. ಸೊ ಅದು ಬೇಕಂತಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನೀವು ಯಾವುದೇ ಒಂದು ಮುಂಬರುವ ಅಪ್ಡೇಟ್ಸ್ ಮತ್ತು ವಿಡಿಯೋಸ್ನ ನೀವು ಮಿಸ್ ಮಾಡಲ್ಲ. ಸೊ ವಿಡಿಯೋ ಇಲ್ಲಿ ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು ತಿಳಿಸ್ತಾ ನಾನು ನಿಮ್ಗೆ ಸಿಗ್ತೀನಿ ಅದರ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.